ಕೊನೆಗೂ ಗ್ಯಾಸ್ ಸಿಲಿಂಡರ್ಗಳು ಖಾಲಿ ಆಗೋದಕ್ಕೆ ಬಂದಿದ್ದಾವೆ. ಮತ್ತೆ ಪರಿಸ್ಥಿತಿ ಈಗ ಗಂಭೀರವಾಗ್ತಾ ಇದೆ. ಹೌದು, ಹೋಟೆಲ್ ಎಲ್ಲಾ ಮಾಲೀಕರಿಗೂ ಕೂಡ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರದಿಂದ ಗ್ಯಾಸ್ ಸಿಲಿಂಡರ್ ಬಗ್ಗೆ ದೊಡ್ಡ ಒಂದು ಘೋಷಣೆ ಮಾಡಲಾಗಿದೆ. ಇನ್ನು ನೀವು ಕೂಡ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಾ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಮಧ್ಯಪ್ರಾಚ್ಯದ ಯುದ್ಧ ಎಫೆಕ್ಟ್ ಈಗ ಭಾರತ, ಅದರಲ್ಲೂ ಕರ್ನಾಟಕದ ಮೇಲೆ ಭಾರಿ ಒಂದು ಪರಿಣಾಮ ಬೀರ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಇಲ್ಲದೆ ಈಗಾಗಲೇ ಜನರು ಪರದಾಡೋ ಪರಿಸ್ಥಿತಿ ಬರುತ್ತಾ? ಹಾಗಾದ್ರೆ ಮುಂದಿನ ಬರೋ ದಿನಗಳಲ್ಲಿ ಏನಾಗುತ್ತೆ? ಇದು ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಇಂಥವರಿಗೆ ಕೊಡೋದಿಲ್ಲ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಹಾಗಾದ್ರೆ ಯಾರಿಗೆ ಇನ್ ಮುಂದೆ ಗ್ಯಾಸ್ ಸಿಲಿಂಡರ್ ವಿತರಣೆ ಇಲ್ಲ, ಯಾರಿಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡ್ತಾರೆ, ಇನ್ನು ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ಹೊಸ ಒಂದು ನಿಯಮಗಳೇನು, ಎಲ್ಲಾ ಕೂಡ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಮಾತಾಡೋಣ. ಇನ್ನು ಗ್ಯಾಸ್ ಸದ್ಯಕ್ಕೆ ಕೊಡಲ್ಲ, ಎಲೆಕ್ಟ್ರಿಕ್ ಸ್ಟೋವ್ ಬಳಸಿ ಅಂತ ಆಹಾರ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಮನೆಗಳಲ್ಲೂ ಕೂಡ ಎಲೆಕ್ಟ್ರಿಕ್ ಸ್ಟೋವ್ ಗಳನ್ನ ಬಳಸಿ, ಇದರಿಂದ ನಿಮಗೆ ಗ್ಯಾಸ್ ಕೂಡ ಉಳಿತಾಯವಾಗುತ್ತೆ, ಇದೇನು ವ್ಯರ್ಥ ಆಗೋದಿಲ್ಲ. ಹೀಗಾಗಿ ನಿಮಗೆ ಒಳ್ಳೆ ಕ್ವಾಲಿಟಿ ಗ್ಯಾಸ್ ಸ್ಟೋವ್ ಬೇಕಂದ್ರೆ ಅಥವಾ ಒಂದು ಎಲೆಕ್ಟ್ರಾನಿಕ್ ಸ್ಟೋವ್ ಬೇಕಂದ್ರೆ ನೀವು ಬೇಗನೆ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಲಿಂಕ್ ಗಳನ್ನ ಕೊಟ್ಟಿರ್ತೇನೆ, ಅಥವಾ ಈ ವಿಡಿಯೋ ಸ್ಕ್ರೀನ್ ಮೇಲೆ ನಿಮಗೆ ಪ್ರಾಡಕ್ಟ್ಸ್ ಗಳ ಒಂದು ಲಿಂಕ್ ಕೂಡ ಕಾಣ್ತಿರಬಹುದು. ಆ ಒಂದು ಪ್ರಾಡಕ್ಟ್ಸ್ ಗಳ ಮೇಲೆ ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ಬೇಗನೆ ಖರೀದಿ ಮಾಡಿ. ಎಲ್ಲ ಕೂಡ ಔಟ್ ಆಫ್ ಸ್ಟಾಕ್ ಆಗ್ತಾ ಇದೆ. ಹೀಗಾಗಿ ಆದಷ್ಟು ಬೇಗನೆ ಖರೀದಿ ಮಾಡಿ. ಭಾರತ ದೇಶಾದ್ಯಂತ ಆರ್ಡರ್ಗಳು ಬರ್ತಾ ಇದ್ದಾವೆ. ಇನ್ನು ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ. ಒಟ್ಟು 6,000 ರೂಪಾಯಿ ಹಣ ಜಮೆ ಬಗ್ಗೆ ಒಂದು ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿರುವಂತದ್ದು. ಗೃಹಲಕ್ಷ್ಮಿಯರಿಗೆ ಹೊಸ ರೂಲ್ಸ್ ಗಳು ಕೂಡ ಏನು ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಇನ್ನು ಕರ್ನಾಟಕದಲ್ಲಿ ಭೀಕರ ಮಳೆ ಆಗುತ್ತಾ? ಹೌದು ವೀಕ್ಷಕರೇ, ಮತ್ತೆ ಈ ಜಿಲ್ಲೆಗಳಿಗೆ ಭರ್ಜರಿ ಮಳೆ ಸುರಿಯುವ ಒಂದು ಮುನ್ಸೂಚನೆ ಕೊಡಲಾಗಿದೆ. ಒಂದು ಕಡೆಗೆ ಬಿಸಿಲು, ಮತ್ತೊಂದು ಕಡೆಗೆ ಸಂಜೆ ಆಗ್ತಾ ಇದ್ದಂತೆ ತಂಪಾದ ಗಾಳಿ ಮತ್ತು ಮಳೆ ಪ್ರಮಾಣ ಕೂಡ ಬೀಳ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಮುಂದಿನ 3 ದಿನಗಳವರೆಗೂ ಮಳೆ ಆಗಲಿದೆ ಅದು ಕೂಡ ನೋಡೋಣ. ಇನ್ನು ಬಂಗಾರ ಬೆಳ್ಳಿ ಅಂತೂ ದಾಖಲೆ ಮಟ್ಟಕ್ಕೆ ಇಳಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಹಾಗಾದ್ರೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಎಷ್ಟಾಗಿದೆ? ಈಗ ಖರೀದಿ ಮಾಡಬೇಕಾ ಬೇಡವಾ? ಮುಂದೆ ಮತ್ತಷ್ಟು ಬೆಳ್ಳಿ ಮತ್ತು ಬಂಗಾರ ಬೆಲೆ ಇಳಿಕೆ ಆಗುತ್ತಾ? ಯುದ್ಧ ಪರಿಣಾಮ ಎಲ್ಲಾ ಬೆಲೆ ಏರಿಕೆ ಆಗ್ತಾ ಇದ್ರೆ ಬಂಗಾರ ಬೆಳ್ಳಿ ಎದಕ್ಕೆ ಇಳಿಕೆ ಆಗ್ತಾ ಇದೆ? ಉಲ್ಟಾ ಹೊಡೆದಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಎಲ್ಲ ಕೂಡ ಮಾಹಿತಿ ನೋಡ್ತಾ ಹೋಗೋಣ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ರೆ ಈ ವಿಡಿಯೋಗೆ ಬೇಗನೆ ಲೈಕ್ ಬಟನ್ ಒತ್ತಿ, ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆಲ್ಲರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಒಂದು ರಾಜ್ಯ ಸರ್ಕಾರದಿಂದ ಖಾತೆಗೆ ಹಣ ಜಮೆ ಶುರುವಾಗ್ತಾ ಇದೆ. ಮತ್ತೊಂದು ಕಡೆಗೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಹಾಗೆ 27ನೇ ಕಂತು ಹಣ ನಿಮಗೆ ಜಮೆ ಆಯ್ತಾ, ಎಸ್ ಆರ್ ನೋ ಅಂತ ಬೇಗನೆ ನಮಗೆ ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಕಮೆಂಟ್ ಓದಿ ಅದಕ್ಕೆ ನಾವು ರಿಪ್ಲೈ ಕೂಡ ಮಾಡಲಿದ್ದೇವೆ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಒತ್ತಿ. ವೀಕ್ಷಕರೇ, ಮೊದಲಿಗೆ 27ನೇ ಕಂತು ಹಣ ಜಮೆ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಒಂದು ಕಡೆಗೆ ವಿರೋಧ ಪಕ್ಷದವರು 30 ಕಂತು ಹಣ ಹಾಕಬೇಕಿತ್ತು, 27 ಕಂತು ಹಾಕಿದ್ದೀರಿ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಹಂತ ಹಂತವಾಗಿ ಎಲ್ಲಾ ಕಂತು ಕ್ಲಿಯರ್ ಮಾಡ್ತೀವಿ ಅಂತ ಈಗಾಗಲೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಭರವಸೆ ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕದ ಬಜೆಟ್ ನಲ್ಲೂ ಕೂಡ 28,608 ಕೋಟಿ ರೂಪಾಯಿ ಗೃಹಲಕ್ಷ್ಮಿಯರಿಗಂತಾನೆ ಹಣ ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಇನ್ ಮುಂದೆ ಪ್ರತಿ ತಿಂಗಳು 2,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಬಂದೇ ಬರುತ್ತೆ, ಏನು ಕೂಡ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಸಿಂಹ ಪಾಲು ಅನುದಾನ ಹೆಚ್ಚು ಒಂದು ಹಣವನ್ನ ಗೃಹಲಕ್ಷ್ಮಿ ಯೋಜನೆಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಕೊಡಲಾಗಿದೆ. ವೀಕ್ಷಕರೇ, ಒಂದು ಕಡೆಗೆ ಅನ್ನಭಾಗ್ಯ ಯೋಜನೆಗೆ 6,200 ಕೋಟಿ ರೂಪಾಯಿ ಕೊಟ್ಟಿದ್ರೆ ಗೃಹಲಕ್ಷ್ಮಿ ಯೋಜನೆಗೆ 28,608 ಕೋಟಿ ರೂಪಾಯಿ, ಅಂದ್ರೆ ಲೆಕ್ಕ ಹಾಕಿ ಬರೋಬ್ಬರಿ 4 ಪಟ್ಟು ಹೆಚ್ಚು ಹಣ ಗೃಹಲಕ್ಷ್ಮಿ ಯೋಜನೆಗೆ ಮೀಸಲಿಟ್ಟಿದ್ದಾರೆ. ಒಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ 27ನೇ ಕಂತು ಹಣ ಕೂಡ ಜಮೆ ಆಗ್ತಾ ಇದೆ. ಹೌದು, ಇದೇ ಒಂದು 15ನೇ ತಾರೀಕಿನ ಒಳಗೆ, ಯುಗಾದಿ ಹಬ್ಬದ ಒಳಗೆ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣ ಜಮೆ ಆಗಲಿದೆ. ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ. ಹಣ ಬಂದಿಲ್ಲ ಅಂದ್ರೆ, ಬಂದ್ರೆ ಓಕೆ, ಬಂದಿಲ್ಲ ಅಂದ್ರೆ ಏನು ಕೂಡ ಚಿಂತೆ ಮಾಡಬೇಡಿ. ಯಾಕಂದ್ರೆ 1,24,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಇರೋದ್ರಿಂದ 1-2 ದಿನ ಹೆಚ್ಚು ಕಮ್ಮಿ ಆಗುತ್ತೆ. ಯಾರು ಕೂಡ ಗಾಬರಿ ಆಗಬಾರದು, ಆತಂಕ ಪಡಬಾರದು. ಹೀಗಾಗಿ ಎಲ್ಲರ ಅಕೌಂಟ್ಗೂ ಕೂಡ 2,000 ರೂಪಾಯಿ ಬಂದೇ ಬರುತ್ತೆ. ಸರ್ಕಾರದಿಂದ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಮೂಲಕ ಹಾದು ಹಣ ಬರಬೇಕಂದ್ರೆ 14, 15, 16 ದಿನ ಸಮಯ ಬೇಕಾಗುತ್ತೆ. ಇನ್ನು ವೀಕ್ಷಕರೇ, 28ನೇ ಕಂತು, 29ನೇ ಕಂತು, 30ನೇ ಕಂತು ಯಾವಾಗ ಬಿಡುಗಡೆ ಮಾಡ್ತಾರೆ? ಇಲ್ಲಿ ಇನ್ನೂ ಕೂಡ ಇದ್ರ ಬಗ್ಗೆ ಸರ್ಕಾರದಿಂದ ಅಪ್ಡೇಟ್ ಬಂದಿಲ್ಲ. ಹಾಗಾದ್ರೆ ಇನ್ನು ಮುಂದಿನ ಬರೋ ದಿನಗಳಲ್ಲಿ ಈಗಾಗಲೇ ಪ್ರತಿಯೊಂದು ಕಂತನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆಗೆ ಹೇಳ್ಬೇಕಂದ್ರೆ ಫೆಬ್ರವರಿ, ಮಾರ್ಚ್ ತಿಂಗಳದ್ದು ಒಟ್ಟಿಗೆ ಜಮೆ ಮಾಡಲಾಗಿತ್ತು. ನಂತರ ಸೆಪ್ಟೆಂಬರ್ ತಿಂಗಳವರೆಗೂ ಹಾಕಿ ಈಗ ಅಕ್ಟೋಬರ್ ತಿಂಗಳವರೆಗೂ ಹಾಕಿದ್ದಾರೆ. ಅಂದ್ರೆ ಇನ್ನು ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಇನ್ನು 4 ತಿಂಗಳದ್ದು 8,000 ರೂಪಾಯಿ ಸರ್ಕಾರ ಕೊಡೋದು ಬಾಕಿ ಉಳಿತೆ ಅಂತ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ. ಇನ್ನು ಮೃತಪಟ್ಟವರ ಅಕೌಂಟ್ಗೆ ಏನಾದ್ರೂ ಹಣ ಹೋಗಿದ್ರೆ ಆ ಒಂದು ಹಣ ವಾಪಸ್ ವಸೂಲಿ ಕೂಡ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಗೃಹಲಕ್ಷ್ಮಿಯವರು ಯಾರಾದ್ರೂ ಮರಣ ಹೊಂದಿದ್ರೆ ಅವರು ತಮ್ಮ ಒಂದು ಪೋರ್ಟಲ್ ಸೇವಾ ಸಿಂಧು ವೆಬ್ಸೈಟ್ಗೆ ಹೋಗಿ ಮರಣ ಹೊಂದಿದವರ ಹೆಸರನ್ನ ನಮೂದಿಸಬೇಕು ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ಕರ್ನಾಟಕದ 2ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಗ್ಯಾಸ್ ಸಿಲಿಂಡರ್ ಖಾಲಿ. ಹೌದು, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಖಾಲಿ. ಏನೂ ಕೂಡ ಗ್ಯಾಸ್ ಸಿಲಿಂಡರ್
ಸಿಲಿಂಡರ್ ವಿತರಣೆ ಇನ್ನೂ ಕೂಡ ಆಗ್ತಾ ಇಲ್ಲ. ಹೋಟೆಲ್ ಸಿಬ್ಬಂದಿಗಳಿಗೆ, ಹೋಟೆಲ್ ಮಾಲೀಕರಿಗೂ ಕೂಡ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ಅಡುಗೆ ಮಾಡೋದಕ್ಕೆ ಗ್ಯಾಸೇ ಇಲ್ಲ ಅಂತ ಈಗಾಗಲೇ ಸರ್ಕಾರಕ್ಕೆ ಒಂದು ಬೇಡಿಕೆ ಇಟ್ಟಿದ್ದಾರೆ. ಆದಷ್ಟು ಬೇಗನೆ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡಬೇಕು ಅಂತ. ಆದ್ರೂ ಕೂಡ ಇಲ್ಲಿ ಸಚಿವರು ಮೊದಲು ಶಾಲೆಗಳಿಗೆ, ಅಂದ್ರೆ ಆದ್ಯತೆ ಮೇರೆಗೆ ಆಸ್ಪತ್ರೆ, ಶೈಕ್ಷಣಿಕ ಸಂಸ್ಥೆಗಳಿಗೆ, ಏರ್ಲೈನ್, ರೈಲ್ವೆ, ಕ್ಯಾಂಟೀನ್ಗಳಿಗೆ 100% ಸಿಲಿಂಡರ್ ನೀಡಲು ಒಪ್ಪಿಗೆ ಕೊಡಲಾಗಿದೆ. 6,500 ಸಿಲಿಂಡರ್ಗಳು ಪ್ರತಿದಿನ ಖರ್ಚಿಗೆ ಕೇಂದ್ರ ಒಪ್ಪಿಗೆ ಕೊಟ್ಟಿದೆ. ಇದರಲ್ಲಿ 4,200 ಸಿಲಿಂಡರ್ ಅಗತ್ಯ ವಲಯಕ್ಕೆ ಪೂರೈಕೆ ಮಾಡಲು ನಿರ್ಧಾರ ಮಾಡಲಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಒಟ್ಟು 14,000ಕ್ಕೂ ಹೆಚ್ಚು ಹೋಟೆಲ್ಗಳಿದ್ದಾವೆ. ಒಟ್ಟು ಇಲ್ಲಿ ದಿನಕ್ಕೆ 44,000 ಸಿಲಿಂಡರ್ಗಳು ಬೇಕು. ಆದ್ರೆ 1,000 ಸಿಲಿಂಡರ್ ಮಾತ್ರ ವಿತರಣೆ ಆಗ್ತಾ ಇದ್ದು ಒಂದು ಕಡೆಗೆ ಗಂಭೀರ ಪರಿಸ್ಥಿತಿ ಅಂತ ಸಚಿವರು ಹೇಳಿದ್ದಾರೆ. ವೀಕ್ಷಕರೇ, ಸದ್ಯಕ್ಕೆ ಹೋಟೆಲ್ಗಳಿಗೆ ಗ್ಯಾಸ್ ಸಿಗ್ಲಿಲ್ಲ ಅಂದ್ರೆ ಎಲೆಕ್ಟ್ರಿಕ್ ಸ್ಟವ್ ಗಳನ್ನ ಬಳಸಬಹುದು ಅಂತ ಸಚಿವರು ಮುನಿಯಪ್ಪ ಅವರು ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಹೌದು, ಹೋಟೆಲ್ಗಳಿಗೆ ಸದ್ಯಕ್ಕೆ LPG ಸಿಲಿಂಡರ್ ಏನಾದ್ರೂ ವಿತರಣೆ ಮಾಡಲಿಲ್ಲ ಅಂದ್ರೆ, ಅದು ಸಾಧ್ಯವಾಗಲಿಲ್ಲ ಅಂದ್ರೆ ವಿದ್ಯುತ್ ಸ್ಟವ್ ಗಳನ್ನ ಬಳಸಿ ಅಂತ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರು KH ಮುನಿಯಪ್ಪ ಅವರು ಒಂದು ಹೇಳಿಕೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು. ತೈಲ ಪೂರೈಕೆ ಕಂಪನಿಗಳ ಜೊತೆ ಮಹತ್ವದ ಸಭೆ ಕೂಡ ಮಾಡಲಾಗಿದೆ. LPG ಸಿಲಿಂಡರ್ಗಳ ವಿತರಣೆಯಲ್ಲಿ ಅಡಚಣೆಯಾಗಿದೆ, ಇದನ್ನ ಸರಿ ಮಾಡಲು ಎಲೆಕ್ಟ್ರಿಕ್ ಸ್ಟವ್ಗಳು ಬಳಸಬೇಕು ಅಂತ ಮನವಿ ಕೂಡ ಇಲ್ಲಿ ಮಾಡಿದ್ದಾರೆ. ಇನ್ನು ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ಎಲ್ಲಿವರೆಗೂ ನಡೆಯುತ್ತೆ ಅಲ್ಲಿವರೆಗೂ ಗ್ಯಾಸ್ ಸಮಸ್ಯೆ ಭಾರತಕ್ಕೆ ಕಾಡಬಹುದು ವೀಕ್ಷಕರೇ. ಹೀಗಾಗಿ ಮುಂಜಾಗೃತಾ ಕ್ರಮವಾಗಿ ನೀವು ಕೂಡ ಎಲೆಕ್ಟ್ರಿಕ್ ಸ್ಟವ್ ನ ಬಳಸೋದಕ್ಕೆ ಶುರು ಮಾಡಿ. ಎಲೆಕ್ಟ್ರಿಕ್ ಸ್ಟವ್ ಬಳಸೋದ್ರಿಂದ ಗ್ಯಾಸ್ ಖರ್ಚು ಕಡಿಮೆ ಆಗುತ್ತೆ. ಗ್ಯಾಸ್ ನಿಯಮಿತವಾಗಿ ಬಳಸಿ ಅಂತ ಸಚಿವರು ಹೇಳಿದ್ದಾರೆ. ಎಲೆಕ್ಟ್ರಿಕ್ ಸ್ಟವ್ ಗಳನ್ನ ಬಳಸೋದ್ರಿಂದ ವೀಕ್ಷಕರೇ ನಿಮಗೆ ಗ್ಯಾಸ್ ಖರ್ಚು ಕೂಡ ಉಳಿತಾಯವಾಗುತ್ತೆ. ನಿಮಗೇನಾದ್ರೂ ಒಳ್ಳೆ ಕ್ವಾಲಿಟಿ ಗ್ಯಾಸ್ ಸ್ಟವ್ ಬೇಕಂದ್ರೆ ಅಥವಾ ಈ ಒಂದು ಎಲೆಕ್ಟ್ರಿಕ್ ಸ್ಟವ್ ಗಳನ್ನ ನೀವೇನಾದ್ರೂ ಹುಡುಕ್ತಾ ಇದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಪ್ರಾಡಕ್ಟ್ಸ್ ಗಳು ಕಾಣ್ತಾ ಇರಬಹುದು. ಅದರ ಮೇಲೆ ನೀವು ಕ್ಲಿಕ್ ಮಾಡಿ, ಲಿಂಕ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ ನೀವು ಬೈ ಮಾಡಬಹುದು. ಒಳ್ಳೆ ಕ್ವಾಲಿಟಿದು ನಾವು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿದ್ದೇವೆ. ಒಮ್ಮೆ ಬಾರಿ ನೀವು ಚೆಕ್ ಮಾಡಿ, ತುಂಬಾ ಒಳ್ಳೆಯದಿರುತ್ತೆ. ನೀವು ಇದನ್ನ ಆರ್ಡರ್ ಮಾಡಿದ್ರೆ ನಿಮಗೆ ಗ್ಯಾಸ್ ಸಮಸ್ಯೆ ಕೂಡ ತುಂಬಾ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಗೃಹ ಜ್ಯೋತಿ ಯೋಜನೆ 200 ಯೂನಿಟ್ ಉಚಿತ ವಿದ್ಯುತ್ ಇರೋದ್ರಿಂದ 200 ಯೂನಿಟ್ ನೀವು ಯೂಸ್ ಮಾಡ್ತಾ ಇಲ್ಲ, ನಿಮಗೂ ಕೂಡ ಕರೆಂಟ್ ಬಿಲ್ ಫ್ರೀ ಬರ್ತಾ ಇದೆ ಅಂದ್ರೆ ನೀವು ಕೂಡ ಎಲೆಕ್ಟ್ರಿಕ್ ಸ್ಟವ್ ಗಳನ್ನ ಬಳಕೆ ಮಾಡಿ. ನಿಯಮಿತವಾಗಿ ಬಳಕೆ ಮಾಡಿದ್ರೆ ಈ ಕಡೆ ನಿಮಗೆ 200 ಯೂನಿಟ್ ಕೂಡ ನೀವು ಬಳಸಬಹುದು. ಮತ್ತೆ ನಿಮಗೆ ಒಂದು ಕಡೆಗೆ ಸಿಲಿಂಡರ್ ಸಮಸ್ಯೆ ಕೂಡ ಆಗೋದಿಲ್ಲ. ಮತ್ತು ದಿನನಿತ್ಯದ ಒಂದು ಬಿಸಿನೀರು ಮಾಡೋದಕ್ಕೆ ಆಗಿರಬಹುದು, ಹಾಲು, ಚಾ, ಏನಾದ್ರೂ ಫ್ರೈ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಇದು ಯೂಸ್ ಆಗುತ್ತೆ ಎಲೆಕ್ಟ್ರಿಕ್ ಸ್ಟವ್ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ರೀಫಿಲ್ಲಿಂಗ್ ನಿಯಮಗಳನ್ನು ಕೂಡ ಬದಲಾವಣೆ ಮಾಡಲಾಗಿದೆ ಕೇಂದ್ರ ಸರ್ಕಾರದಿಂದ. ಹೌದು, ಮೊದಲು ಒಂದು ಗ್ಯಾಸ್ ಬುಕ್ ಮಾಡಿದ ಮೇಲೆ ಮತ್ತೊಂದು ಗ್ಯಾಸ್ ಬುಕ್ ಮಾಡಬೇಕಂದ್ರೆ 21 ದಿನ ಸಮಯ ಬೇಕಾಗ್ತಾ ಇತ್ತು. ಆದ್ರೆ ಅದನ್ನ ಈಗ ನಗರ ಪ್ರದೇಶಗಳಲ್ಲಿ 25 ದಿನಕ್ಕೆ ಏರಿಕೆ ಮಾಡಿದ್ದಾರೆ. ಒಂದು ಗ್ಯಾಸ್ ಸಿಲಿಂಡರ್ ಬಂತಂದ್ರೆ ಮತ್ತೊಂದು ಸಿಲಿಂಡರ್ ಬುಕ್ ಮಾಡಬೇಕಂದ್ರೆ 25 ದಿನ ಕಾಯಬೇಕು. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅದನ್ನ 45 ದಿನಗಳಿಗೆ ಏರಿಕೆ ಮಾಡಿದ್ದಾರೆ. ಇದು ಒಂದು ಗ್ರಾಮೀಣ ಪ್ರದೇಶದಲ್ಲಿದ್ದವರಿಗೆ ದೊಡ್ಡ ಶಾಕಿಂಗ್ ಸುದ್ದಿ ಅಂತ ಹೇಳ್ಬಹುದು. ಗ್ಯಾಸ್ ಅನ್ನ ನಿಯಮಿತವಾಗಿ ಬಳಸಿ. ಒಂದು ವೇಳೆ ಗ್ಯಾಸ್ ಖಾಲಿ ಆದ್ರೆ ಅಡುಗೆ ಮನೆಯಲ್ಲಿ ಊಟಕ್ಕೂ ಕೂಡ ಸಮಸ್ಯೆ ಆಗಬಹುದು. ಹೀಗಾಗಿ ವೀಕ್ಷಕರೇ, ನೀವು ಕೂಡ ಗ್ಯಾಸ್ ಸಿಲಿಂಡರ್ ಬಳಕೆದಾರರಾಗಿದ್ರೆ ಕೇಂದ್ರ ಸರ್ಕಾರ ಈಗ ಹೊಸ ರೂಲ್ಸ್ ತಂದಿದೆ. ಹೀಗಾಗಿ 45 ದಿನಗಳ ಕಾಯುವಿಕೆ ಅಂತಾನೆ ಹೇಳ್ಬಹುದು. ಇನ್ನು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇರೋದ್ರಿಂದ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ 5,000, 6,000 ರೂಪಾಯಿವರೆಗೂ ಮಾರಾಟ ಮಾಡ್ತಾ ಇದ್ದಾರಂತೆ. ಕಾಳಸಂತೆಯಲ್ಲಿ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಬೇಕು. ಕಾಳ ಮಾರ್ಕೆಟ್ ಅಲ್ಲಿ ಗ್ಯಾಸ್ ಸಿಲಿಂಡರ್ ಮಾರೋರ ವಿರುದ್ಧ ಕಠಿಣ ಕ್ರಮ ತಗೋಬೇಕು. ಎದಕ್ಕಂದ್ರೆ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನೊಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ಇಂಥವರಿಗೆ ಕೊಡೋದಿಲ್ಲ ಅಂತ ಕೇಂದ್ರ ಸರ್ಕಾರ ಹೊಸ ರೂಲ್ಸ್ ಅನ್ನ ರಾತ್ರೋರಾತ್ರಿ ಜಾರಿಗೆ ತಂದಿದೆ. ಹೌದು, ಗ್ಯಾಸ್ ಸಿಲಿಂಡರ್ ಶಾರ್ಟೇಜ್ ಇರೋದ್ರಿಂದ ನಮ್ಮ ಒಂದು ದೇಶದಲ್ಲಿ ಎಲ್ಲರಿಗೂ ಕೂಡ ಅನ್ವಯವಾಗುತ್ತೆ. ಯಾರೆಲ್ಲ ಒಂದು ಪೈಪ್ಡ್ ಲೈನ್ ಮೂಲಕ ಗ್ಯಾಸ್ ಕನೆಕ್ಷನ್ ಹೊಂದಿರ್ತಾರೆ, ಅಂದ್ರೆ ಇಲ್ಲಿ PNG ಕಲೆಕ್ಷನ್, ಪೈಪ್ಡ್ ಲೈನ್ ನ್ಯಾಚುರಲ್ ಗ್ಯಾಸ್ ಅಂತ ನಾವೇನ್ ಕರಿತೀವಿ ನೋಡಿ, ಪೈಪ್ ಮೂಲಕ ಗ್ಯಾಸ್ ನಿಮ್ಮ ಮನೆಗೆ ಬರ್ತಾ ಇದ್ರೆ ನೀವು ಅಧಿಕೃತವಾಗಿ ಮತ್ತೊಂದು ಗ್ಯಾಸ್ ಸಿಲಿಂಡರ್ ಸ್ಟೋರೇಜ್ ಅಲ್ಲಿ ಇಟ್ಕೊಳ್ಳೋಂತಿಲ್ಲ. ಒಂದು ವೇಳೆ ಇಟ್ಕೊಂಡಿದ್ರೆ ಕೂಡಲೇ ಅದನ್ನ ಏಜೆನ್ಸಿಗೆ ವಾಪಸ್ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ರಾತ್ರೋರಾತ್ರಿ ಹೊಸ ನಿಯಮ ಮಾಡಿದೆ. ಇನ್ ಮುಂದೆ ಯಾರೆಲ್ಲ ಪೈಪ್ಡ್ ಲೈನ್ ಗ್ಯಾಸ್ ಸಿಲಿಂಡರ್ ಹೊಂದಿರ್ತಾರೆ, ಗ್ಯಾಸ್ ಕನೆಕ್ಷನ್ ಹೊಂದಿರ್ತಾರೆ, ಅವರು ಫಿಸಿಕಲ್ ಆಧಾರಿತ 14.2 kg ಗ್ಯಾಸ್ ಸಿಲಿಂಡರ್ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬಳಸುವಂತಿಲ್ಲ. ನಿಮ್ಮ ಮನೆಗೆ ಏನಾದ್ರೂ ಪೈಪ್ಡ್ ಲೈನ್ ಮೂಲಕ ಗ್ಯಾಸ್ ಬರ್ತಾ ಇದ್ರೆ, ಗ್ಯಾಸ್ ಕನೆಕ್ಷನ್ ಇದ್ರೆ, ಪೈಪ್ ಲೈನ್ ಮೂಲಕ ಗ್ಯಾಸ್ ಕನೆಕ್ಷನ್ ಇದ್ರೆ ನೀವು ಸಿಲಿಂಡರ್ ಇಟ್ಕೊಂಡಿದ್ರೆ ಅದನ್ನ ವಾಪಸ್ ಕೊಡ್ಲೇಬೇಕು ಅಂತ ಕೇಂದ್ರ ಸರ್ಕಾರ ಒಂದು ಖಡಕ್ ನಿಯಮವನ್ನು ಜಾರಿಗೆ ತಂದಿದೆ. ಇನ್ನು ಮನೆಗೆ ಬಳಸೋ ಗೃಹ ಬಳಕೆ LPG ಸಿಲಿಂಡರ್ ಯಾರಾದ್ರೂ ಕಮರ್ಷಿಯಲ್ ಆಗಿ ಅಥವಾ ಹೋಟೆಲ್ ರೆಸ್ಟೋರೆಂಟ್ ಗಳಲ್ಲಿ ಬಳಸಿದ್ರು ಕೂಡ ಅಂತ ಸಿಲಿಂಡರ್ ಗಳನ್ನ ಸೀಸ್ ಅನ್ನ ಮಾಡಲಾಗ್ತಾ ಇದೆ. ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮಾರಾಟ ಹಾಗೂ ಗೃಹ ಬಳಕೆ ಸಿಲಿಂಡರ್ ವಾಣಿಜ್ಯ ಉದ್ದೇಶಕ್ಕೆ ಬಳಸುವುದನ್ನು ನಿಯಂತ್ರಿಸಲು ರಾಜ್ಯಾದ್ಯಂತ ವಿಶೇಷ ಕಾರ್ಯಾಚರಣೆ ಕೂಡ ನಡೆಸಲು ಆಹಾರ ಮತ್ತು ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಅಧಿಕಾರಿಗಳು ಈಗಾಗಲೇ 316 ಪ್ರಕರಣಗಳನ್ನು ಕೂಡ ದಾಖಲಿಸಿದ್ದಾರೆ. ವೀಕ್ಷಕರೇ, ಈಗ ಬನ್ನಿ ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ಬಗ್ಗೆ ನೋಡೋಣ. ವೀಕ್ಷಕರೇ, ಕೊನೆಗೂ ಬಂಗಾರ ಬೆಳ್ಳಿ ದರ ಭಾರಿ ಒಂದು ಇಳಿಕೆ ಮುನ್ಸೂಚನೆ ಕಾಣ್ತಾ ಇದೆ. ಇನ್ನು ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗಬಹುದು ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕ್ರೂಡ್ ಆಯಿಲ್, ಯಾವಾಗ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ತಾ ಇದೆ ನೋಡಿ, ಕ್ರೂಡ್ ಆಯಿಲ್ ಅಲ್ಲಿ ಜನರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಬಹುದು. ಮತ್ತೊಂದು ಕಡೆಗೆ ಡಾಲರ್ ಇಂಡೆಕ್ಸ್ ಕೂಡ ಹೈ ಆಗ್ತಾ ಇದೆ, ಅಂದ್ರೆ ಡಾಲರ್ ಅಲ್ಲೂ ಕೂಡ ಹೂಡಿಕೆ ಆಗ್ತಾ ಇದೆ. ಈ ಕಡೆ ಒಂದು ಕಡೆಗೆ ಯುದ್ಧ ಶುರುವಾಗಿರೋದ್ರಿಂದ ಮಧ್ಯಪ್ರಾಚ್ಯದಲ್ಲಿ
ಕ್ರೂಡ್ ಆಯಿಲ್ಗೂ ಕೂಡ ರೇಟ್ ಅಲ್ಲಿ ಏರಿಕೆ ಆಗ್ಬೋದು ಅಂತ ಶೇರ್ ಮಾರ್ಕೆಟ್ ಅಲ್ಲಿ ಎಲ್ಲಾ ಕೂಡ ಒಂದು ಶೇರ್ಸ್ ಗಳನ್ನ ಕ್ರೂಡ್ ಆಯಿಲ್ ಮತ್ತು ಡಾಲರ್ ಇಂಡೆಕ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಕಡಿಮೆ ಆಗ್ಬಿಟ್ಟಿದೆ ವೀಕ್ಷಕರೇ. ಹೀಗಾಗಿ ಕಳೆದ ಒಂದು ವಾರದಿಂದ ಬಂಗಾರ ಬೆಳ್ಳಿ ಇಳಿಕೆ ಆಗ್ತಾ ಇದೆ. ಇನ್ನು ಮುಂದಿನ ಬರೋ ದಿನ ಮತ್ತಷ್ಟು ಇಳಿಕೆ ಆಗಬಹುದು. ಯಾಕಂದ್ರೆ ಯುದ್ಧಗಳು ಪ್ರಾರಂಭವಾದಾಗ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗಬೇಕಾಗಿತ್ತು. ಯಾವಾಗ ಯುದ್ಧಗಳು ಜಾಗತಿಕ ಅನಿಶ್ಚಿತತೆ ಇರುತ್ತೆ ನೋಡಿ, ಅವಾಗ ಸೇಫ್ ಅಸೆಟ್ ಅಂದ್ರೆ ಸೇಫ್ ಹೆವನ್ ಅಂತ ಕರೀತಾರೆ. ಬಂಗಾರ ಬೆಳ್ಳಿ ಅಂದ್ರೆ ಸ್ವಲ್ಪ ಸುರಕ್ಷಿತವಾದ ಹೂಡಿಕೆ ಅಂತ ಕರೀತಾರೆ. ಸೊ ಈ ಬಾರಿ ಎಲ್ಲ ಉಲ್ಟಾ ಆಗಿದೆ ವೀಕ್ಷಕರೇ. ಭಾರತೀಯ ಷೇರು ಮಾರುಕಟ್ಟೆ 31 ಲಕ್ಷ ಕೋಟಿ ನಷ್ಟವಾಗಿದೆ ಇಲ್ಲಿವರೆಗೂ. ಅದೇ ನಮ್ಮ ಒಂದು ಬಂಗಾರ ಮತ್ತು ಬೆಳ್ಳಿ ದರವು ಕೂಡ 1,70,000 ರೂಪಾಯಿಂದ 1,60,000 ರೂಪಾಯಿ ಆಗಿ ಮತ್ತೆ ಈಗ 2,240 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಬಂಗಾರದ ಬೆಲೆ ದಿಢೀರ್ ಅಂತ ಇಳಿಕೆ ಆಗಿದ್ದು 1,60,000 ಅಲ್ಲ, ಈಗ 1,57,420 ರೂಪಾಯಿ ಆಗಿರುವಂತದ್ದು. ಇನ್ನು 1 ಕೆಜಿ ಬೆಳ್ಳಿ ಬೆಲೆಯೂ ಕೂಡ 5,000 ರೂಪಾಯಿ ಮತ್ತೆ ಇಳಿಕೆ ಆಗೋದ್ರ ಮೂಲಕ 2,70,000 ರೂಪಾಯಿ ಆಗಿದೆ ವೀಕ್ಷಕರೇ. 2,90,000 3,30,000 ರೂಪಾಯಿ ತನಕ ಹೋಗಿತ್ತು, ಈಗ 2,70,000 ರೂಪಾಯಿ ಆಗಿದೆ 1 ಕೆಜಿ ಬೆಳ್ಳಿ ಬೆಲೆ. ಮತ್ತೆ ಬಂಗಾರ ಬೆಳ್ಳಿ ಎರಡೂ ಕೂಡ ಇಳಿಕೆ ಆಗಿದ್ದು ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಮುನ್ಸೂಚನೆ ಕೊಡಲಾಗಿದೆ? ಹೌದು, ಒಂದು ಕಡೆಗೆ ಬಿಸಿಲು, ಒಂದು ಕಡೆಗೆ ಮಳೆ. ಮೊದಲಿಗೆ ಜಿಲ್ಲೆಗಳ ಹೆಸರು ಹೇಳೋದಾದ್ರೆ, ಇನ್ನು 3 ದಿನಗಳವರೆಗೂ ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು, ಚಿಕ್ಕಮಗಳೂರು ಮತ್ತು ಬಾಗಲಕೋಟೆ ಈ ಭಾಗದಲ್ಲಿ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಮತ್ತೊಂದು ಕಡೆಗೆ ಕೊಪ್ಪಳ, ವಿಜಯಪುರ, ದಾವಣಗೆರೆ ಜಿಲ್ಲೆಗಳಲ್ಲೂ ಕೂಡ ಮುಂದಿನ 2 ದಿನಗಳವರೆಗೂ ಇಲ್ಲಿ ಮಳೆ ಮುನ್ಸೂಚನೆ ಇದೆ. ಇನ್ನು ಕೋಲಾರ, ಕೊಡಗು ಮತ್ತು ಹಾಸನ ಈ ಭಾಗದಲ್ಲೂ ಕೂಡ ಮಳೆ ಆಗಲಿದೆ. ಬೆಳಗಾವಿ, ಧಾರವಾಡ ಮತ್ತು ಗದಗ ವರ್ಷಧಾರೆ ಆಗುವ ನಿರೀಕ್ಷೆ ಇದೆ. ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಸಾಧಾರಣ ಮಳೆ. ಬೀದರ್, ಕಲಬುರಗಿ, ರಾಯಚೂರು, ಬೆಂಗಳೂರು ಸಾಧಾರಣ ಮಳೆ ಅಂತಾನೂ ಕೂಡ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಇನ್ನು ಯಾದಗಿರಿ, ಬೀದರ್, ಕಲಬುರಗಿ, ರಾಯಚೂರು ಈ ಭಾಗದಲ್ಲಿ ಬಿಸಿಲಿನ ಪ್ರಮಾಣವೂ ಕೂಡ ಇರಲಿದೆ ಅಂತ ಇಲ್ಲಿ ಹೇಳಲಾಗಿದೆ. ಹಾಗಾದ್ರೆ ವೀಕ್ಷಕರೇ, ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದೆಯಾ? ಸಂಜೆ ಆಗ್ತಾ ಇದ್ದಂತೆ ತಂಪಾದ ಗಾಳಿ ಬೀಸ್ತಾ ಇದೆಯಾ? ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.